ಹಾಕೊಂಡು ಹೋಗೋ ಗುಡಕ್ಕೆ ಬಾಲ್ ಚೆನ್ನಾಗಿದ್ರೆ ನಾಳೆ ಇನ್ನೊಂದು ಬಟ್ಟೆ ಹಾಕೊಂಡು ಫೋಟೋ ತೆಗಿಬೋದು. ನಾಳೆ ನಾವೇ ಫೋಟೋ ಆದ್ರೆ ಆಗೋದ್ರೆ ಏನು ಮಾಡೋದು ಅಲ್ವಾ? ಟೊಮೆಟೊ 10 ರೂಪಾಯಿ 3 kg ಟೊಮೆಟೊ. ಆಯಿತು, ಕೋಟಿಲಿಂಗೇಶ್ವರ ದರ್ಶನ ಆಯಿತು. ಹೊರಟ್ವಿ 9:15 ಆಯಿತು ಟೈಮು. ಇನ್ನು ನಮ್ಮ ಫೈನಲ್ ಡೆಸ್ಟಿನೇಷನ್ ಇಲ್ಲಿಂದ 180 ಕಿಲೋಮೀಟ್ರ್ ಇದೆ. ಒಂದು ಬ್ರೇಕ್ಫಾಸ್ಟ್ ಮಾಡಬೇಕೀಗ. ಆಂಟಿ ಬ್ರೇಕ್ಫಾಸ್ಟ್ ಕೊಟ್ಟು ಕಳಿಸಿದ್ದಾರೆ. ಸೊ ನಾನು ತಿನ್ಕೊಂಡು ಆಮೇಲೆ ಸೀದಾ ಹೋಗೋದು. ಸೊ ಇಲ್ಲಿದ್ದು ವಿಷಯ ಬಂದರೆ, ಯಾರೆಲ್ಲ ಕೋಟಿಲಿಂಗೇಶ್ವರಕ್ಕೆ ಬರ್ತೀರಾ ಅದಷ್ಟು ಚೇಂಜ್ ಇಟ್ಕೊಂಬನ್ನಿ. ಅಂದರೆ ಕಾಯಿನ್ಸ್ ಅಂತಲ್ಲ, ನೋಟೇ ಆಗಿರ್ಬೋದು, 10 ರೂಪಾಯಿ 20 ರೂಪಾಯಿ ಆ ಥರ ಎಲ್ಲ. ಯಾಕಂದರೆ ನನ್ನ ಹತ್ರ ಚೇಂಜ್ ಇರಲಿಲ್ಲ. 100 ರೂಪಾಯಿ ಮತ್ತು ಇದು 500 ರೂಪಾಯಿ ನೋಟೇ ಇದೆ. ಅದು ನೀವು ಒಂದೊಂದು ಕಡೆ ಹೋದಾಗಲೂ ಸೇವೆ ಇದೆಲ್ಲ ಮಾಡೋಕ್ಕೆ ಹೇಳ್ತಾರೆ. ಅವಾಗ ನಮ್ಗೆ ಏನು ಅನಿಸುತ್ತಂದರೆ ಮಾಡದಿರೋಕ್ಕೂ ಆಗಲ್ಲ, ಮತ್ತು ನಮಗೂ ಒಂದು ಮನಸ್ಸಲ್ಲಿ ಇದಾಗುತ್ತೆ. ಅದಕ್ಕೋಸ್ಕರ ಹೇಳಿದ್ದು, ಕೈಯಲ್ಲಿ ಚೇಂಜ್ ಇಟ್ಕೊಂಬನ್ನಿ, ಒಳ್ಳೆಯದು ಚೇಂಜ್ ಇಟ್ಕೊಂಬಂದರೆ. ಯಾಕಂದರೆ ಎಲ್ಲ ಕಡೆನೂ 10-20 ರೂಪಾಯಿ ಕೊಟ್ಟೆಲ್ಲ ಸೇವೆ ಮಾಡಿಸ್ಕೊಬೋದು. ಇಲ್ಲಾಂದರೆ 100 ರೂಪಾಯಿ ಕೊಟ್ಟು ಭಾರಿ ಕಷ್ಟ ಆಗ್ತದೆ. ಯಾಕಂದರೆ ನಾನು ಅದನ್ನು ಅನುಭವಿಸಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನೀವು ಎಲ್ಲ ಬರಲಿಕ್ಕಿದ್ರೆ ಬರುವವರಿಗೆ ಗೊತ್ತಿರುತ್ತೆ. ಯಾಕಂದರೆ ಎಲ್ಲ ದೇವ್ರ ಹತ್ರ ನಿಮಗೆ ಸೇವೆ ಮಾಡಿಸಿ. ಎಲ್ಲ ದೇವರಿಗೂ ಬೇರೆ ಬೇರೆ ಬೆಟ್ರ್ ಅಂತಲೇ ಇದ್ದಾರೆ. ತುಂಬ ದೇವರಿದ್ದಾರೆ. ಆ ದೇವರು ಈ ದೇವರು ಅಂತ ಅಲ್ಲ, ತುಂಬ ದೇವರಿದ್ದಾರೆ. ಒಂದು ಗುಡಿಯಲ್ಲಿ ನಿಮಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಸಿಗ್ತಾರೆ. ಸೊ ದೇವಸ್ಥಾನದ ಒಳಗಡೆ ನಾನು ವೀಡಿಯೋಗ್ರಾಫ್ ಮಾಡಿಲ್ಲ, ನಾನು ಮಾಡೋದು ಇಲ್ಲ, ನನಗೇನು ಅದರಲ್ಲಿ ಇದಿಲ್ಲ. ದೇವಸ್ಥಾನದ ಹೊರಗಡೆ ಎಲ್ಲ ಮಾಡ್ತೀನಿ ನಾನು. ದೇವಸ್ಥಾನದ ವಿಗ್ರಹ, ಈ ಪೂಜೆ ಮಾಡೋ ವಿಗ್ರಹ ಎಲ್ಲ ಇದೆ, ಅದರಲ್ಲಿ ನಾನು ಮಾಡಲ್ಲ. ಇಲ್ಲೇ ಅಂತಲ್ಲ, ಮಂಗಳೂರಲ್ಲಿ ಮಾಡೋದು ನಾನು ಎಲ್ಲೂ ಮಾಡಲ್ಲ. ನಮ್ಮ ಕಡೆ ಏನು ಹೇಳ್ತಾರೆ ಅಂದರೆ, ಈ ಪೂಜೆ ಮಾಡೋ ದೇವ್ರದ್ದು ಫೋಟೋ ತೆಗೆಯೋದು ವೀಡಿಯೋ ತೆಗೆಯೋದೆಲ್ಲ ಮಾಡಿದರೆ ದೇವ್ರದ್ದು ಕಳೆ ಕಮ್ಮಿ ಆಗ್ತದೆ ಅಂತ ಹೇಳ್ತಾರೆ. ಅದು ನಮಗೆ ಮೊದಲಿಂದಲೇ ಹೇಳಿ ಅದು ಅಭ್ಯಾಸ ಆಗೋಗಿದೆ. ಅದಕ್ಕೋಸ್ಕರ ನಾವು ತೆಗಿಯಲ್ಲ ದೇವ್ರದ್ದು. ಮತ್ತು ಈವನ್ ಇದು ಕೆಲವರು ತೆಗಿತಾರೆ ವಿತ್ ಫ್ಲ್ಯಾಶ್ ಹಾಕೆಲ್ಲ ದೇವ್ರದ್ದು ತೆಗಿಬಾರ್ದು ಆ್ಯಕ್ಚುಲಿ. ನಾನು ಅದನ್ನು ಹೇಳಲಿಕ್ಕೆ ಎಷ್ಟು ನನಗೆ ಜ್ಞಾನ ಉಂಟೋ ಇಲ್ಲೋ ಗೊತ್ತಿಲ್ಲ, ನಾನು ಸಣ್ಣವನು. ಬಟ್ ನನಗೆ ಆ ನಂಬಿಕೆನೇ ಇದೆ ಈಗ ಕೂಡ. ಅದಕ್ಕೋಸ್ಕರ ನಾನು ದೇವ್ರ ಫೋಟೋ ತೆಗಿಯಲ್ಲ ಅಷ್ಟೇ. ಮತ್ತು ಅದೇ ಟೆಂಪಲ್ ಒಳಗೆ ಹೋದಾಗ ನಿಮಗೆ ಫಸ್ಟಿಗೆ ಬ್ರಹ್ಮ ವಿಷ್ಣು ಮಹೇಶ್ವರ, ಆಮೇಲೆ ಮಹೇಶ್ವರ ಪಾರ್ವತಿ ಒಟ್ಟಿಗೆ. ಅಲ್ಲಿ ಪುನಃ ಹೊರಗಡೆ ತುಂಬ ವಿಗ್ರಹಗಳಿದೆ. ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಫಸ್ಟ್ ಗುಡಿಯಿಂದ ಹೊರಗಡೆ ಬಂದರೆ ನಿಮಗೆ ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ ಆಲ್ರೆಡಿ. ಅಲ್ಲಿದ್ದು ಒಂದು ಮೇಯ್ನ್ ಲಿಂಗ ಅಂತ ಹೇಳ್ಬೋದು. ಅದು ಫಸ್ಟಿಗೆ ಅದನ್ನೇ ಅವರು 1972ರಲ್ಲಿ ಸ್ಥಾಪನೆ ಮಾಡಿದಂತೆ ಸ್ವಾಮೀಜಿಗಳು, ಜಗತ್ ಕಲ್ಯಾಣಕ್ಕೋಸ್ಕರ ಅಂತ. ಹಾಗೆ ಅದಕ್ಕೊಂದು ಏನು ಹೇಳ್ತಾರೆ, ಪೂಜೆ ಇಲ್ಲಾಂದರೆ ಅರ್ಚನೆ ಎಲ್ಲ ಮಾಡಿಸಿದ್ರೆ ಇಡೀ ಎಲ್ಲ ಅಲ್ಲಿರೋ ಎಲ್ಲ ಕೋಟಿಲಿಂಗಕ್ಕೂ ಸೇರುತ್ತಂತೆ. ಸೊ ಅಲ್ಲಿ ಮಾಡಿಸಿದ್ವಿ. ಆಮೇಲೆ ಹೊರಗೆ ಬಂದರೆ ಇನ್ನೊಂದು ಕಡೆ ಇದು ವೆಂಕಟೇಶ ದೇವರು, ನಮ್ಮ ತಿರುಪತಿದ್ದು ಆ ದೇವರಿದ್ದರು, ಅಲ್ಲೂ ಮಾಡಿಸಿದ್ವಿ. ಆಮೇಲೆ ಹೊರಗೆ ಬಂದರೆ ಅನ್ನಪೂರ್ಣೇಶ್ವರಿ ಅಮ್ಮ ಇದ್ದರು, ಅಲ್ಲೂ ಮಾಡಿಸಿದ್ವಿ. ಆಮೇಲೆ ಇನ್ನೊಂದು ಏನೋ ಒಂದು ಅಮ್ಮಂದು ಹೇಳಿ ಅದು ಅಲ್ಲಿ ಮಾಡಿಸಿದ್ವಿ. ಆಮೇಲೆ ಅಯ್ಯಪ್ಪ ದೇವರು, ಆಮೇಲೆ ಇವರು ಒಂದು ಗುರು ರಾಘವೇಂದ್ರ, ಹಾಗೆ ತುಂಬ ಇದೆ, ನನಗೆ ಹೇಳೋಕ್ಕೆ ನೆನಪಾಗ್ತಿಲ್ಲ. ಆಮೇಲೆ ಇನ್ನೊಂದು ಕಡೆ ಒಂದು ಕಾಶಿಲಿಂಗ ಅಂತ ಇತ್ತು, ಅಲ್ಲೊಂದು ಕಡೆ ಅಭಿಷೇಕ ಮಾಡಿಸಿದ್ವಿ ಕಾಶಿಲಿಂಗ ಅಂತೇಳಿ. ಆಮೇಲೆ ಇನ್ನೊಂದು ಲಿಂಗ ಇತ್ತು, ಅಲ್ಲೂ ಅಭಿಷೇಕ ಮಾಡಿದ್ವಿ. ಅದೇ ಇಲ್ಲಿ ನಿಮಗೆ ಒಂದು ಇಡೀ ದಿವಸ ಬೇಕಾಗ್ಬೋದು ಕರೆಕ್ಟಾಗಿ ಫುಲ್ ತಿರ್ಕೊಂಡೆಲ್ಲ ಬರೋಕ್ಕೆ. ಅಷ್ಟಿದೆ ನಿಮಗೆ. ಒಂದು ಇಡೀ ದಿನನೂ ಬೋರ್ ಅನ್ನಿಸ್ಲಿಕ್ಕಿಲ್ಲ, ಅಷ್ಟು ನಿಮಗೆ ನೋಡ್ತಾ ಇದಾಗೋಗುತ್ತೆ. ಯಾಕಂದರೆ ನಾವು ಫಸ್ಟಿಗೆ ಹೋದಾಗ ಒಂದು ಕಡೆ ಲಿಂಗ ನೋಡಿದ್ವಿ. ನನ್ನ ಹೆಂಡತಿನೇ ಕೇಳಿದ್ಲು, ಇಲ್ಲಿ ಕೋಟೆ ಲಿಂಗ ಇದೆಯಾ ಅಂತ ಕ್ವಶನ್ ಹಾಕಿದ್ಲು. ಆ್ಯಕ್ಚುಲಿ ಅಲ್ಲಿ ಅದು ಏನಿಲ್ಲ. ಆಮೇಲೆ ಒಳಗೋಗಿ ಒಂದು ದೇವಸ್ಥಾನ ಸ್ಟಾರ್ಟ್, ಆಮೇಲೆ ಒಂದು ದೇವಸ್ಥಾನ, ಆಮೇಲೆ ಒಂದು ಹಿಂಗೆ ದೇವಸ್ಥಾನ ಮಾಡ್ಕೊಂಡು ಹೊರಗೆ ಬಂದರೆ 2 ದೊಡ್ಡ ಲಿಂಗ ಇದೆಯಲ್ಲ, ಅಲ್ಲಿ ಇದೆ ಲಿಂಗ. ನಿಜವಾಗಿ ಮುಗಿಯೋದೇ ಇಲ್ಲ, ಎಲ್ಲಿ ತನಕ ನೋಡಿದ್ರೆ ಲಿಂಗನೇ, ಎಲ್ಲಿ ನೋಡಿದ್ರೆ ಲಿಂಗನೇ. ಒಬ್ಬರು ಹೇಳಿ 90 ಲಕ್ಷ ತನಕ ಲಿಂಗ ಇದೆ ಅಂತ ಅಲ್ಲಿ. ಹಾಗೆ ಒಳ್ಳೆ ದರ್ಶನ. ಬೆಳಿಗ್ಗೆ ಬೇಗ ಬಂದು ಒಳ್ಳೆ ಸ್ವಲ್ಪ ರಶ್ ಅಂದರೆ ಇದು ನಮಗೆ ಮಂಗಳೂರವ್ರಿಗೆಲ್ಲ ರಶ್ ಲೆಕ್ಕಕ್ಕೆ ಅಲ್ಲ. ಯಾಕಂದ್ರೆ ನಮ್ಮಲ್ಲೆಲ್ಲ ರಶ್ ಅಂದರೆ ರಶ್. ಇಲ್ಲಿ ರಶ್ ಅಂದರೆ ನಮಗಿಂತ ಮುಂಚೆ
ಒಂದು 20 ಜನ ಏನೋ ಇರ್ತಿದ್ರು. ಬಟ್ ಇಲ್ಲಿ ಏನಂದರೆ ಪ್ರತಿಯೊಬ್ಬರಿಗೂ ನಿಮಗೆ ನಿಲ್ಲಿಸಿ ನಿಮ್ಮದು ನಿಮ್ಮ ಮನೆಯವ್ರದ್ದು ಎಲ್ಲ ಹೆಸರೆಲ್ಲ ಕೇಳಿ ಅರ್ಚನೆ ಮಾಡಿಸ್ತಾರೆ, ಪೂಜೆ ಮಾಡಿಸ್ತಾರೆ. ನೀವು ಏನು ಸೇವೆ ಮಾಡದೇ ಇರಿ, ಬಟ್ ನಿಮ್ಮದು ನಿಮ್ಮ ಮನೆಯವ್ರ ಹೆಸರು ಕೇಳಿನೇ ನಿಮಗೆ ಪ್ರಸಾದ ಕೊಡ್ತಾರೆ. ಅದೊಂದು ಒಳ್ಳೆಯದು ನಾನು ನೋಡಿದ ಮಟ್ಟಿಗೆ. ಅಂದರೆ ಅವರು ಅಷ್ಟು ಟೈಮ್ ಹೋಗುತ್ತೆ, ಆವಾಗ ನಿಮಗೆ 20 ಜನ ಇದ್ರೂ ಲೇಟ್ ಆಗುತ್ತೆ. ಇನ್ನು ಕ್ಯೂ ದೊಡ್ಡದಿದ್ರೆ ಭಾರಿ ಕಷ್ಟ ಮಾತ್ರ ಇಲ್ಲಿ. ಅದಕ್ಕೋಸ್ಕರ ನಾನು ಬೆಳಿಗ್ಗೆನೇ ಪ್ರಿಫರ್ ಮಾಡ್ತೀನಿ. ಟೈಮಿಂಗ್ ಬಂದುಬಿಟ್ಟು ಬೆಳಿಗ್ಗೆ 7:30 ರಾತ್ರಿ 8 ಗಂಟೆ ತನಕ ಅಂತೆ. ಸೊ ಮಧ್ಯಾಹ್ನ 12:30 ಒಂದು 2:30 ತನಕ ಊಟ ಇರುತ್ತೆ. ಸಾಯಂಕಾಲ 7ರಿಂದ 8 ಗಂಟೆ ತನಕ ಊಟ ಇರುತ್ತೆ. ಬರ್ಬೋದು, ದೇವರ ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡ್ಬೋದು. ಬನ್ನಿ. ಸೊ ಇಷ್ಟು ಕೋಟಿಲಿಂಗೇಶ್ವರದ ಬಗ್ಗೆ. ಇನ್ನು ನೆಕ್ಸ್ಟ್ ನಮ್ಮ ಫೈನಲ್ ಡೆಸ್ಟಿನೇಷನ್. ಅದಕ್ಕಿಂತ ಮುಂಚೆ ಬ್ರೇಕ್ಫಾಸ್ಟ್ ಹಾಕ್ಕೊಂಡ್ಬಿಡೋಣ. ಒಂದು ಫ್ಯೂಲ್ ಅಪ್ ಮಾಡ್ಕೋಬೇಕು. ಆಂಧ್ರ ಪ್ರದೇಶದಲ್ಲಿ 8 ರೂಪಾಯಿ ಜಾಸ್ತಿ ಅಂತೆ ಪೆಟ್ರೋಲ್ಗೆ. ಸೊ ಫ್ಯೂಲ್ ಅಪ್ ಮಾಡ್ಕೋಬೇಕು ನಾವು. ಕರ್ನಾಟಕ ವಾಟಿಗೆ ಸ್ವಲ್ಪ ಪಾಸ್ ಆಗ್ತೀವಿ ನಾವು. ಪಾಸ್ ಆಗೋದ್ರಿಂದ ಮುಂಚೆ ಫ್ಯೂಲ್ ಅಪ್ ಮಾಡ್ಕೋಬೇಕು. ಫ್ಯೂಲ್ ಅಪ್ ಮಾಡೋಕ್ಕೆ ನಾನು ಅದೇ ಭಾರತ್ ಪೆಟ್ರೋಲೇ ಹುಡುಕ್ತಾ ಇದ್ದೀನಿ. ಇಂಡಿಯಾದಲ್ಲಿ ಪಾಸ್ ಆಯಿತು, HP ಇದೆ. ಭಾರತ್ ಪೆಟ್ರೋಲೇ ನನಗೆ ಇರ್ಬಹುದೇ ಏನೋ ನೋಡ. ಸ್ವಲ್ಪ ಕಾಯುವ. ಇನ್ನೊಂದು 40 ಕಿಲೋಮೀಟರ್ ರನ್ ಆಗುತ್ತೆ, ದೊಡ್ಡ ವಿಷಯ ಏನಿಲ್ಲ, ಆರಾಮ್ಸೆ ರನ್ ಆಗುತ್ತೆ. ನೀವು ಅಂದ್ಕೊಂಡಿರ್ತೀರಿ ನನಗೆ ಭಾರತದಲ್ಲಿ ಒಳ್ಳೆ ಮೈಲೇಜ್ ಸಿಗ್ತದೆ ಅಂತ ನಾನು ಹೇಳ್ತೀನಿ ಅಂತ. ಬಟ್ ಗಾಡಿ ಮೈಲೇಜ್ 25 ಅಂತ ಸಿಗ್ತದೆ ಅಂತ ಹೇಳುವಾಗ ನೀವೇ ನೆಗಡಿರ್ತೀರ. ಒಳ್ಳೆ ಮೈಲೇಜ್ ಅಂತಾನೆ 25 ಮೈಲೇಜ್ ಅಂತಾನೆ. ನನಗೇನೋ 25 ಹಿಮಾಲಯದಲ್ಲಿ ಒಳ್ಳೆ ಮೈಲೇಜ್ ಅಂತ ಅನ್ಕೋತೀನಿ ನಾನು. 25ರಿಂದ 30 ಇನ್ನೇನು ಒಳ್ಳೆ ಮೈಲೇಜ್ 400 ಗಾಡಿಯಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ? 40 ಕೊಡೋಕ್ಕಾಗುತ್ತಾ? ಒಂದು ವಿಷಯ ಯಾವತ್ತೂ ಏನಂದರೆ ದೊಡ್ಡ ಗಾಡಿ ತಗೊಳ್ಳೋದಲ್ಲ. ದೊಡ್ಡ ಗಾಡಿ ತಗೊಂಡ್ಮೇಲೆ ಅದಕ್ಕೆ ಪೆಟ್ರೋಲ್ ಹಾಕೋದು ಮತ್ತು ಅದನ್ನು ಮೇಂಟೈನ್ ಮಾಡೋದೇ ವಿಷಯ. ಇವಾಗ ಸೂಪರ್ ಬೈಕ್ನ ಹೀಗೆ ಹೋಗಿ ಲೋನ್ ಮಾಡಿ ತೊಗೋಬೋದು, ದೊಡ್ಡ ವಿಷಯ ಅಲ್ಲ. ಒಂದು 2 ಲಕ್ಷ ಕ್ಯಾಶ್ ಹಾಕಿ ಲೋನ್ ಮಾಡಿ ತೊಗೋಬೋದು. ಅದನ್ನು ನಾಳೆ ಮೇಂಟೆನೆನ್ಸ್ ಮಾಡೋದಿದೆಯಲ್ಲ, ಮತ್ತು ಇದಕ್ಕೆ ಹಾಕೋ ಪೆಟ್ರೋಲ್ ಇದೆಯಲ್ಲ, ಅದು ಮೇಯ್ನ್. ಅದನ್ನು ನಮ್ಮ ಕೈಯಲ್ಲಿ ಅಫೋರ್ಡ್ ಮಾಡೋಕ್ಕಾಗುತ್ತಾ ನೋಡ್ಕೋಬೇಕು ಫಸ್ಟಿಗೆ. ಮತ್ತು ಉಳಿದೋದೆಲ್ಲ ಮಾಡ್ಬೋದು, ದೊಡ್ಡ ವಿಷಯನೇ ಅಲ್ಲ. ಯಾವತ್ತು ಏನಾದರೂ ಮಾಡ್ತಿದ್ದೀವಿ ಅಂದರೆ ಅದನ್ನು ಫಸ್ಟಿಗೆ ಥಿಂಕ್ ಮಾಡಬೇಕು. ಈಗ ನಾಳೆ ನಮಗೆ ಯಾರೋ ಒಂದು ಸೂಪರ್ ಬೈಕ್ ಸ್ಪಾನ್ಸರ್ ಮಾಡಿದ್ರು ಅಂದ್ಕೊಳ್ಳಿ, ಅದನ್ನು ಸರ್ವಿಸ್ ಮಾಡಿ ಅದನ್ನು ಮೇಂಟೈನ್ ಮಾಡೋಕ್ಕೆ ನನ್ನ ಕೈಲಿ ಆಗಲ್ಲ. ಆ ಥರ ಎಲ್ಲ ಮನೇಲಿ ಇಡ್ಬೇಕು. ನಮ್ಮ ಹತ್ರ ಸೂಪರ್ ಬೈಕ್ ಇದೆ ಗೊತ್ತಾಯ್ತಲ್ಲ ಅಂತ ಆ ಥರ ಏನಾದ್ರು ತೆಗ್ದಿರ್ಬೇಕು ಅಷ್ಟೇ, ಬಿಟ್ಟರೆ ಮತ್ತೇನು ಮಾಡೋಕ್ಕಾಗಲ್ಲ. ಪೆಟ್ರೋಲ್ ಹಾಕೋಕ್ಕಾಗತ್ತೆ ಗುರು. ಒಂದು 200 ಕಿಲೋಮೀಟ್ರ್ ಅದಕ್ಕೆ ಪೆಟ್ರೋಲ್ ಹಾಕೋಕ್ಕಾಗುತ್ತೆ. ಅದಕ್ಕೆ 5-10 ಮೈಲೇಜ್ ಇಟ್ಕೊಂಡು ಹಾಕಿದ್ದು ಬಿಡಿ. ಕೆಲವು ಸಲ ನನಗೆ ಹಿಮಾಲಯ ಅಂತ ಹೋಗ್ಲಿಕ್ಕಿದ್ರೆ ಅಂದರೆ ಇಲ್ಲೇ ಒಂದು 45 ಕಿಲೋಮೀಟ್ರು, ಆವಾಗಲೇ ದುಡ್ಡಿರಲ್ಲ ಪೆಟ್ರೋಲ್ ಹಾಕೋಕ್ಕೆ. ಅಯ್ಯೋ 300 ರೂಪಾಯಿ 400 ಪೆಟ್ರೋಲ್ ಹಾಕಬೇಕಲ್ಲ, ಮುಚ್ಕೊಂಡು ಆಕ್ಸಿಸಲ್ಲಿ 100 ರೂಪಾಯಿ ಪೆಟ್ರೋಲ್ ಹಾಕೊಂಡು ಹೋಗ್ಬರೋಣ ಅಂತ ಅನಿಸುತ್ತೆ. ಹಾಗೆ ಏನೂ ಇಲ್ಲ. ರೋಡೆಲ್ಲ ಭಯಂಕರ ಸ್ಟ್ರೈಟ್ ರೋಡು, ಏನಿಲ್ಲ ಲೆಫ್ಟ್ ರೈಟ್ ಅಂಥದ್ದೇನಿಲ್ಲ, ಫುಲ್ ಸ್ಟ್ರೈಟ್ ರೋಡ್. ಮುಂದೆ ಹೋದರೆ ಹೈವೇ ಸಿಗುತ್ತೆ ಅಂತ ಹೇಳಿದ್ದಾರೆ. ಹೈವೇ ಸಿಕ್ಕ ಮೇಲೆ ಫುಲ್ಲು ಗ್ಲೌಸ್ ಎಲ್ಲ ಹಾಕೊಂಡು ಕ್ರೂಸ್ ಮಾಡೋಣ. ಇವಾಗ ಸದ್ಯಕ್ಕೆ ಸ್ವಲ್ಪ, ಯಾಕಂದರೆ ಬ್ರೇಕ್ಫಾಸ್ಟ್ ನಿಲ್ಲಿಸ್ಬೇಕಲ್ಲ, ಹಾಗೆ ಗ್ಲೌಸ್ ಎಲ್ಲ ಹಾಕಿಲ್ಲ. ಹಾಕೋ ತೆಗೆದೇ ಕಷ್ಟ, ಅದೊಂದು ಭಾರಿ ಹಿಂಸೆ ಆಗುತ್ತೆ. ಹೈವೇಯಲ್ಲಿ ರೈಡ್ ಮಾಡೋಕ್ಕೂ ಈ ಥರ ಸ್ಟ್ರೈಟ್ ರೋಡು ಪ್ಲಸ್ ಈ ಥರ ಮರ ಎಲ್ಲ ಹಾಕೋದಕ್ಕೆ ಮರ ಹಿಡ್ಕೊಂಡು ರೈಡ್ ಮಾಡೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಈ ಥರ ರೈಡ್ ಮಾಡುವಾಗ ಸಿಗೋ ಮಜಾನೇ ಬೇರೆ, ಏನೇ ಅಂದ್ಕೊಳ್ಳಿ. ಅದು ಇದನ್ನು ನಾನೀಗ ಈ ಸಮ್ಮರಲ್ಲಿ ಮಾಡ್ತಾಯಿದ್ದೀನಿ. ಇದನ್ನು ಮಾನ್ಸೂನಲ್ಲಿ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಗುರು, ಇದೇ ನೆಕ್ಸ್ಟ್ ಲೆವೆಲ್. ಇದೆಲ್ಲ ಫುಲ್ಲು ಗ್ರೀನ್, ಒಂಥರ ಕಾಂಟ್ರಾಸ್ಟ್ ಕಲರಿಗೆ ಬಂದುಬಿಡುತ್ತೆ ಗ್ರೀನು. ಅವಾಗೊಂದು ರೈಡ್ ಮಾಡೋ ಮಜಾ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್. ಮಕ್ಕಳೆಲ್ಲ ಶಾಲೆಗೆ ಹೊಟ್ಟಿದ್ದಾರೆ. ಮಕ್ಕಳೇ ನಿಮ್ಮ ಬಾಯಲ್ಲಿ ಎಕ್ಕಳಿ. ಕೈಯೆಲ್ಲ ತಳ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಎಲ್ಲಿ ಅಂತ ನೋಡ್ತಿದ್ದೀರಾ? ರೋಡ್ ಸೈಡ್ ಬ್ರೇಕ್ಫಾಸ್ಟ್, ಹುಣಸೆ ಮರದ ಅಡಿಯಲ್ಲಿ ಬ್ರೇಕ್ಫಾಸ್ಟ್. ಆಂಟಿ ಬ್ರೇಕ್ಫಾಸ್ಟ್ ಕೊಟ್ಟು ಕಳಿಸಿದ್ರು, ಸೊ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಇದು ಒಂಥರ ನ್ಯೂ ಎಕ್ಸ್ಪೀರಿಯನ್ಸ್ ನಮಗೆ ಅಲ್ಲ. ಬಿಸಿ ಪಲಾವ್, ಆಮೇಲೆ ಇದರಲ್ಲಿ ಸಲಾಡ್. ಒಬ್ಬ ಇಷ್ಟು ಯಾರು ತಿನ್ನಕ್ಕ? ಇಬ್ಬರಿಗೂ ಸಾಕಾಗುತ್ತೆ ಅಂದೆಲ್ಲ ತಿನ್ನ. ಈಗ ನಾನು ಹಾಟ್ ಬಾಕ್ಸ್ ಅಂದ್ಕೊಂಡೆ, ಗೊತ್ತಾಯ್ತಾ? ಎಲ್ಲ ತಿಂದು ಖಾಲಿ ಮಾಡಿ ಮೇಡಮ್.
ಓಕೆ ಬಾಯ್ ಫ್ರೆಂಡ್ಸ್, ಖಾಲಿ ಮಾಡಿ ಸಿಗುವ. ಇದನ್ನು ಮೊಬೈಲ್ ಹಿಡ್ಕೊಂಡು ತಿನ್ನೋಕ್ಕಾಗಲ್ಲ. ಆಯಿತು, ಬ್ರೇಕ್ಫಾಸ್ಟ್ ಸ್ವಲ್ಪ ಖಾರ ಇತ್ತು, ಖಾರ ಆಗ್ತಿದೆ. ಅಂದರೆ ವೆದರ್ ಚಳಿ ಇದೆ, ಖಾರ ಜೋರು ಅನಿಸ್ತಾ ಇದೆ ಚಳಿಗೆ, ಎಲ್ಲ ಉರಿತಾ ಇದೆ. ನೆಕ್ಸ್ಟ್ ಫ್ಯೂಲ್ ಅಪ್ ಮಾಡಿಕೊಂಡು ಸೀದಾ ಆದ್ರ. ಬ್ರೇಕ್ಫಾಸ್ಟ್ ಆಯಿತು, ಹೊರಟ್ವಿ. ಹೊಸ ಎಕ್ಸ್ಪೀರಿಯನ್ಸ್ ಬ್ರೇಕ್ಫಾಸ್ಟ್ದು, ಭಾಳ ಚೆನ್ನಾಗಿತ್ತು. ಇದು ಚೆನ್ನಾಗಿದೆ ಒಂಥರ, ಇಷ್ಟೊಳಗೆ ಹಂಗೆ ಮಾಡಿ ನೋಡಿಲ್ಲ ಹೊರಗಡೆಯಿಂದ, ಬಟ್ ಚೆನ್ನಾಗಿತ್ತು. ಹೆಲ್ಮೆಟ್ ಹಾಕೋತಿಗೆ ಸರಿಯಾಗಿ ಹಾಕಬೇಕು. ನಿನ್ನೆ ಸ್ವಲ್ಪ ಕಿವಿ ಫೋಲ್ಡಾಗಿ ಫುಲ್ ಕಿವಿ ಇದಾಗಿತ್ತು. ಮುಳ್ಬಾಗ್ಲು ಬಂದ್ಬಿಟ್ವಿ. ಇಲ್ಲೊಂದು ಪೆಟ್ರೋಲ್ ಹಾಕೊಂಡ್ರೆ ಆಮೇಲೆ ನಾವು ಫ್ರೀ, ಆರಾಮ್ಸೆ ಹೋಗ್ಬೋದು. ಇದಲ್ಲ ಭಾರತ್ ಪೆಟ್ರೋಲಿಯಂ. ನಾವು ಸಿಗಲ್ಲ ಅಂದ್ಕೊಂಡೆ, ನೋಡಿದ್ರೆ ಭಾರತ್ ಪೆಟ್ರೋಲಿಯಮೇ ಸಿಕ್ತು. ಇದಕ್ಕಿಂತ ಬೇಕಾ ಇನ್ನು ಫುಲ್ಲು 1131. ಈ ಹೈವೇಲಿ ಹೋಗ್ತಾ ಇದ್ರೆ ಮಾತಾಡೋಕ್ಕೂ ಆಗಲ್ಲ, ಮತ್ತು ಜಾಸ್ತಿ ಸ್ಪೀಡ್ ಮಾತಾಡೋಕ್ಕೂ ಆಗಲ್ಲ. ಕಾನ್ಸಂಟ್ರೇಷನ್ ಮಿಸ್ ಆಗುತ್ತೆ, ತಲೆ ಎಲ್ಲೋ ಇರುತ್ತೆ. ಸಡನ್ನಾಗಿ ಯಾವನಾದ್ರೂ ಅಡ್ಡ ಬಂದುಬಿಟ್ರೆ ಸುಮ್ಮನೆ ರಿಸ್ಕು. ಅದಕ್ಕೆ ಹೈವೇಲಿ ಹೋಗುವಾಗ ಸ್ವಲ್ಪ ವೀಡಿಯೋ ಮಾಡೋದು, ಮಾತಾಡೋದು ಎಲ್ಲ ಕಮ್ಮಿ. ನಂಗೆ ಕಂಟ್ರೋಲ್ ಸಿಗೋಲ್ಲ, ಅದಕ್ಕೋಸ್ಕರ ನಾನು ಮಾಡಲ್ಲ. ಬೇರೆ ಏನೋ ಮಾಡ್ತಿರ್ಬೋದು, ಅದು ಅವರವರ ಎಂತ ಹೇಳ್ತಾರೆ, ಅವ್ರವ್ರಿಗೆ ಹೆಂಗಾಗುತ್ತೋ ಹಂಗೆ. ನನ್ನ ಕೈಯಲ್ಲಿ ಆಗಲ್ಲ, ನಂಗೆ ಜಾಸ್ತಿ ಸ್ಪೀಡ್ ಹೋಗ್ತಿದ್ರೆ ಮಾತಾಡೋಕ್ಕೆ. ಅದಕ್ಕೆ ನಾನು ಸುಮ್ಮನೆ ಇರ್ತೀನಿ, ಕಾನ್ಸಂಟ್ರೇಷನ್ ಮಾಡಬೇಕು. 50-60ರಲ್ಲಿ 70ರಲ್ಲೆಲ್ಲ ಹೋಗೋದು ನಾನು ಮಾತಾಡ್ತೀನಿ, ಏನು ಬೇಕಾದ್ರೂ ಮಾತಾಡ್ತೀನಿ. 100-120 ಹೋಗುವಾಗ ಆಗಲ್ಲ. ಎಷ್ಟು ಸೊ ಇಲ್ಲಿ ಬಂದಿದ್ವಿ ಟೀ ಕುಡಿಯೋಕ್ಕೆ. ಒಳ್ಳೆ ಟೀ, 2 ಟೀ ಕುಡಿದ ಮಾಡಿದೆ. ಹೆಂಗೆ ಆದರೆ ಬಿಸಿಲು ಸ್ಟಾರ್ಟ್ ಆಯಿತು. ಇನ್ನು ಏನಾಗುತ್ತೆ ನೋಡ, ಬಿಸಿಲಿಗೆ ರೋದನೆ. ರಿಸ್ಕಿ ಪಾರ್ಟ್ ಇದೆ, ಮೋಸ್ಟ್ ರಿಸ್ಕಿ ಪಾರ್ಟ್. ಅದನ್ನು ಬೇರೆ ಕಟ್ಟಿಲ್ಲ, ಅದು ಇನ್ನೊಂದು ವಿಷಯ. ಬ್ಯಾಲೆನ್ಸ್ ಮಾಡಿ ತಗೊಂಡು ಹೋಗ್ತಿದ್ದಾರೆ. ದೇವಾ, ಎಸ್, ನಾವು ಎಲ್ಲಿಂದ ಲೆಫ್ಟ್ ಹೋಗ್ಬೇಕು. ಲೆಫ್ಟು, ಇದು ಡಬಲ್ ರೋಡ್. ವೆರಿ ಗುಡ್. ಇನ್ನು 61 ಕಿಲೋಮೀಟ್ರ್ ಸ್ಟ್ರೈಟ್ ಒಂದೇ ರೋಡ್. ಒಳ್ಳೆ ಬೆಣ್ಣೆ ರೋಡು, 3 ಲೇನ್ ಬೆಣ್ಣೆ ರೋಡು. ಹೆಂಗಿದೆ ನೋಡಿ, ಸರ್ವಿಸ್ ರೋಡು ಚೊಕ್ಕ. ಇದು ಕ್ಲೀನ್, ಏನಿಲ್ಲ, ಕ್ಲಿಯರ್ ರೋಡ್, ಆರಾಮ್ಸೆ ಹೊಡಿಬೋದು. ಯಾವಾಗಲೂ ಹೈವೇಲಿ ಎಷ್ಟೇ ಸ್ಪೀಡಾಗಿ ಡ್ರೈವ್ ಮಾಡಿ, ಈ ಥರ ಜಂಕ್ಷನ್ ಬಂದಾಗ ಎಷ್ಟಾಗುತ್ತೆ ಅಷ್ಟು ಸ್ಲೋ ಮಾಡಿ. 60 ಸ್ಪೀಡ್ನೂ ಮೇಂಟೈನ್ ಮಾಡಿಬಿಡಿ, ಕಮ್ಮಿನೇ ಸ್ಲೋ ಮಾಡಿ. ಹೇಳೋಕ್ಕಾಗಲ್ಲ, ಸಡನ್ ಜನ ಬಂದುಬಿಡ್ತಾರೆ, ಗಾಡಿಯನ್ನು ಬಂದುಬಿಡ್ತಾರೆ, ಭಾರಿ ಕಷ್ಟ. ಹೈವೇಲೂ ಅಷ್ಟೇ, 100-120 ಹೋಗ್ತಿದ್ದೀರ ಅಂದರೆ ಫುಲ್ ಕಾನ್ಸಂಟ್ರೇಷನ್ ರೋಡ್ ಮೇಲೆ ಇಟ್ಕೊಂಡಿರಬೇಕು. ಯಾಕಂದರೆ ಒಬ್ಬರು ಯಾರಾದರೂ ಅಚಾನಕ್ ರೋಡ್ ಕ್ರಾಸ್ ಮಾಡಿಬಿಡ್ತಾರೆ, ಇಲ್ಲಾಂದರೆ 2 ವೀಲರ್ ಪಾಸ್ ಮಾಡಿಬಿಡ್ತಾರೆ. ಭಾರಿ ರಿಸ್ಕಿ ಅದು. ನೋಡಿ, ಅಲ್ಲಿ ಬಂದರು ಗಾಡಿ ನೋಡಿ, ಈಗ ಅದು ಪಟ್ಟ ಅಂತ ಬಂದರೆ ನಾವೀಗ ಈ ಸ್ಪೀಡಲ್ಲಿ 100ಅಲ್ಲಿ ಇರ್ತೀನಿ ಅಂದ್ಕೊಳ್ಳಿ, ಇಷ್ಟು ಹತ್ರ ಬರ್ಬೇಕಾದ್ರೆ ನಾನೇನೋ ಮಾತಾಡ್ತಾ ಇದ್ದೀನಿ, ಪಟ್ಟ ಅಂತ ಬಂದರೆ ನಮಗೂ ಗೊತ್ತಾಗಲ್ಲ ಕೈ ಕಂಟ್ರೋಲ್ ಮಾಡೋದಂತ. ಭಾರಿ ಇಂಪಾರ್ಟೆಂಟ್ ಅದು. 4 ವೀಲರಲ್ಲಾದರೂ ಕಂಟ್ರೋಲ್ ಮಾಡ್ಬೋದು, 2 ವೀಲರಲ್ಲಿ ಭಾರಿ ಕಷ್ಟ. ಆಗಲ್ಲ ಅಂತ ಏನೇ ಸಲ ಇದೆ ಬಟ್ ರಿಸ್ಕ್ ಬೇಡ. ನೀವು ನಿಮ್ಮ ಒಂದು ಕಂಟ್ರೋಲಲ್ಲೇ ಗಾಡಿ ಹಿಡ್ಕೊಂಡು ಓಡಿಸ್ತಾ ಇರಿ. ಜಾಸ್ತಿ ಇದು ಮಾಡೋದು ಬೇಡ, ರಿಸ್ಕ್ ಬೇಡ ಲೈಫಲ್ಲಿ. ಯಾಕಂದ್ರೆ ಇರೋದೇ ಒಂದು ಜೀವನ. ನಾನು ಅಂದ್ಕೊಳ್ಳೋದು ಇವಾಗಲೂ ಏನಂದರೆ, ನಾವು ಅಂದ್ಕೋತೀವಿ ನಮ್ಮ ಹತ್ರ ದುಡ್ಡಿಲ್ಲ, ಸಾಲ, ಅದು ಇದು ಎಲ್ಲ ಅಂತ. ಮನುಷ್ಯನಿಗೆ ನಿಜವಾದ ಸಂಪತ್ತು ಅಂದರೆ ಆರೋಗ್ಯ.
ನಾನು ಕೆಲವು ಸಲ ಹೇಳ್ತೀನಿ ದುಡ್ಡಿಲ್ಲ ದುಡ್ಡಿಲ್ಲ ಅಂತ. ಅದೆಲ್ಲ ವಿಷಯ. ಆರೋಗ್ಯ, ಕೈಕಾಲು ನೆಟ್ಟಗಿದೆಯಾ, ಆರೋಗ್ಯ ಸರಿ ಇದೆಯಾ, ಏನು ಬೇಕಾದ್ರೂ ಮಾಡ್ಬೋದು. ಒಬ್ಬ ಮನುಷ್ಯನಿಗೆ ಏನು ಬೇಕಾದ್ರೂ ಮಾಡ್ಬೋದು ಅಂದ್ಕೊಂಡಿದ್ದು. ಹಂಗಂತ ಇಲ್ಲಾಂದರೆ ಮಾಡೋಕ್ಕಾಗಲ್ಲ ಅಂತ. ಬಟ್ ಎರಡಕ್ಕೂ ಕಂಪ್ಯಾರಿಟಿವಿಟಿ ಇದೆಯಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ಕೈಕಾಲು ಸರಿ ಇದ್ದವನು, ಹುಷಾರಿದ್ದವನು ಇವತ್ತು ಕೆಲಸ ಮಾಡ್ಬೋದು, ದುಡಿಬೋದು, ಏನು ಬೇಕಾದ್ರೂ ಅದೇ ಏನಾದರೂ ಆಯಿತು ಮನೆಯಲ್ಲೇ ಇರ್ತೀವಿ, ಏನು ಮಾಡೋಕ್ಕಾಗುತ್ತೆ? ಏನೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಹೇಳ್ತೀನಿ, ಹೆಲ್ತ್ ಈಸ್ ವೆಲ್ತ್ ಫಸ್ಟ್. ಮತ್ತು ಗಾಡಿಯನ್ನು ಚಲಾಯಿಸುವಾಗ ಆದಷ್ಟು ಜಾಗರೂಕರಾಗಿರಿ. ನಿಮ್ಮದು ಕಾನ್ಸಂಟ್ರೇಷನ್ ಏನಿದ್ರು ರೋಡ್ ಮೇಲೆ ಇರಲಿ. ಸೇಫ್ಟಿ ಈಸ್ ಇಂಪಾರ್ಟೆಂಟ್. ಸುಮ್ಮನೆ ಹಾಕಲ್ಲ ಅಲ್ಲಲ್ಲೆಲ್ಲ. ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವು, ವಿಯರ್ ಹೆಲ್ಮೆಟ್ ವೈಲ್ ರೈಡಿಂಗ್, ಆಮೇಲೆ ಫಾಸ್ಟ್ ಆನ್ ಯುವರ್ ಸೀಟ್ ಬೆಲ್ಟ್ಸ್, ಇದೆಲ್ಲ ಸುಮ್ಮನೆ ಹಾಕ್ತಾರ. ಆಕ್ಸಿಡೆಂಟ್ನ ಅವಾಯ್ಡ್ ಮಾಡೋಕ್ಕೆ ಹಾಕೋದು. ನಾವು ಅದನ್ನು ನೋಡಿ ಅಂತ ಹೇಳ್ತೀವಿ. ಅದೆಲ್ಲ ವಿಷಯ. ಅದನ್ನು ನೋಡಿ ನಾವು ಅಳವಡಿಸ್ಕೋಬೇಕು ಅದನ್ನ. ಇವಾಗ ನಾನೊಂದು ರೈಡ್ ಮಾಡ್ಕೊಂಡು ಹೋಗ್ತಿದ್ದೀನಿ ಅಂದರೆ ನನ್ನೊಂದು ವೀಡಿಯೋ 100 ಜನ ನೋಡಿದರೆ ನಾನು ಅವ್ರಿಗೆ ಇನ್ಸ್ಪೈರಿಂಗ್ ಆಗೋ ಥರ ಇರಬೇಕು. ಅದನ್ನು ಬಿಟ್ಕೊಂಡು ಅವರು ಮಾಡ್ತಾರೆ ನಾವು ಮಾಡುವ. ಅದಲ್ಲದೆ ಇನ್ನೊಂದು ಹೇಳ್ತೀನಿ, ಅದಲ್ಲದೆ ನಾವು ಬೇರೆಯವ್ರನ್ನ ಯಾವತ್ತು ಇನ್ಸ್ಪಿರೇಷನ್ ಆಗಿ ತಗೊಳ್ಳೇಬಾರ್ದು. ಅವ್ರು ಹಂಗೆ ಮಾಡ್ತಾರೆ ನಾವು ಮಾಡೋಣ. ನನ್ನದೇ ಅಂತ ಒಂದು ಸ್ವಂತ ಬುದ್ಧಿ ಅಂತ ಇರಬೇಕು, ಅದರಲ್ಲಿ ಇರಬೇಕು ಕೆಲವೆಲ್ಲ. ಇದೆಲ್ಲ ಬೇಸಿಕ್ ಥಿಂಗ್ಸ್ ಅದೆಲ್ಲ. ಹಂಗಂತ ಹೇಳುವಾಗ ನಾವು ಆಫೀಸ್ಗೆ ಹೋಗೋದು ರೈಡಿಂಗ್ ಜಾಕೆಟ್ ಹಾಕೊಂಡು ಹೋಗ್ಬೇಕಂತ ವಿಷಯ ಅದಲ್ಲ. ರೈಡಿಂಗ್ ಜಾಕೆಟ್ ಹಾಕೊಂಡು ಹೋದರೆ ಒಳ್ಳೇದು. ಹಾಕೊಂಡೇ ಹೋಗಿ ಅಂತ ನಾನು ಹೇಳಲ್ಲ, ಒಳ್ಳೇದು, ಸೇಫ್ಟಿ. ಬಿದ್ದರೂ ಅಷ್ಟೇ ರೇಟ್ ಆಗಲ್ಲ. ಬಿದ್ದಾಗ ಏನು ತಗೋತಪ್ಪ, ಒಂದು ತಲೆ, ಒಂದು ಕಾಲು ಗಂಟು, ಕೈ ಗಂಟು, ಇದೆಲ್ಲ ಸರಿ ಇದ್ರೆ ಏನೂ ಆಗಲ್ವಾ? ಮತ್ತು ಎಕ್ಸ್ಟ್ರೀಮ್ ಲೆವೆಲೆಲ್ಲ ಬ್ರೋನ್ ಕ್ರ್ಯಾಕ್ ಎಲ್ಲ ಆಗುತ್ತೆ, ಇಲ್ಲ ಅಂತ ಅಲ್ಲ, ಅದಕ್ಕೇನೂ ಮಾಡೋಕ್ಕಾಗಲ್ಲ. ಬಟ್ ಆದರೂ ಎಷ್ಟಾಗುತ್ತೆ ಅಷ್ಟು ಸೇಫ್ಟಿನ ನಾವು ಅಳವಡಿಸ್ಕೊಂಡು ಹೋಗ್ಬೇಕಷ್ಟೆ. ಇಲ್ಲ ನಮಗೂ ಆಗಲ್ವಾ? ಈ 5,000 ಕೊಟ್ಟು 10,000 ಕೊಟ್ಟು ಜಾಕೆಟ್, ಗ್ಲೌಸ್, ಹೆಲ್ಮೆಟ್ ತಗೊಳ್ಳೋ ಬದಲು ಒಳ್ಳೊಳ್ಳೆ ಬಟ್ಟೆ ತಗೊಳ್ಬೋದಪ್ಪ ಆ ದುಡ್ಡಲ್ಲಿ. ಕಲರ್ ಅದನ್ನು ಹಾಕ್ಕೊಂಡು ಹೋಗ್ಬೋದು. ಇಲ್ಲ ನಾವು ಯಾವಾಗಲೂ ಒಂದೇ ಜಾಕೆಟ್ ಒಂದೇ ಇದು ಹಾಕ್ಕೊಂಡೆಲ್ಲ ಯಾಕೆ ಹೋಗ್ತೀವಿ? ಸೇಫ್ಟಿ. ಚೆನ್ನಾಗಿದ್ರೆ ನಾಳೆ ಇನ್ನೊಂದು ಬಟ್ಟೆ ಹಾಕೊಂಡು ಫೋಟೋ ತೆಗಿಬೋದು. ನಾಳೆ ನಾವೇ ಫೋಟೋ ಆಗೋದ್ರೆ ಏನು ಮಾಡೋದು ಅಲ್ವಾ? ಅದಕ್ಕೆ ಸೇಫ್ಟಿನ ನೋಡ್ಕೊಳ್ಳಿ. ತಿರ್ಗಾಡೋದ್ರಲ್ಲಿರೋ ಖುಷಿ ಯಾವುದರಲ್ಲೂ ಸಿಗಲ್ಲ. ನಾನು ನೋಡಿದ ಮಟ್ಟ ತಿರ್ಗಾಡೋದ್ರಲ್ಲಿ ಇರೋ ಖುಷಿ ಯಾವುದರಲ್ಲೂ ಸಿಗಲ್ಲಪ್ಪ. ಇವಾಗ ನಿನ್ನೆಯಿಂದ ಹೊರಟ್ವಿ, ಒಂದೇ ಒಂದು ಟೆನ್ಷನ್ ಇಲ್ಲ. ಇದೇ ಮುಟ್ಟಬೇಕು, ಇಷ್ಟೊತ್ತಿಗೆ ಮುಟ್ಟಬೇಕು, ಅದು ಬಿಟ್ಟರೆ ಮತ್ತೆ ಏನು ಟೆನ್ಷನ್ ಇಲ್ಲ. ಆಫೀಸಿಂದ ಕಾಲ್ ಇಲ್ಲ, ಯಾವೊಂದು ಮೊದಲಿದ್ದ ಆಫೀಸಲ್ಲಿದ್ದರೆ ಕಾಲ್ ಬರ್ತಿತ್ತೇನೋ. ಇವಾಗ ನಾನು ಕೆಲಸ ಬೇರೆ ಚೇಂಜ್ ಮಾಡ್ಕೊಂಡು ಇವಾಗ ಯಾರ್ದು ಕಾಲ್ ಇಲ್ಲ. ಟೆನ್ಷನ್ ಫ್ರೀ ಆಗಿ ಲೈಫ್ನ ಲೀಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತಿನ ಒಂದು 4-5 ದಿವಸ. ಬಂದಮೇಲೆ ಅದೇ ಇದ್ದದ್ದೇ ಬೇಜಾರು ಗೀಜಾರು ಎಲ್ಲ. ಮತ್ತು ಅಲ್ಲಿ ತನಕ ಅಡ್ಜಸ್ಟ್ ಮಾಡಿಕೊಂಡು ಇದನ್ನೆಲ್ಲ ಜಾಲಿ ಮಾಡ್ಕೊಂಡು ಇರುವ. ಫಸ್ಟ್ ಟೈಮ್ ಅನಿಸುತ್ತೆ ನಾವು ಇಷ್ಟು ಲಾಂಗ್ ಜರ್ನಿ ಮಾಡ್ತಿರೋದು. ನಾನು ಅಷ್ಟೇ, ಇವಳು ಅಷ್ಟೇ. ನಾವು ಕೇರಳ ಎಲ್ಲ ಹೋಗಿದ್ದೀವಿ, ಆಂಧ್ರಕ್ಕೂ ಫಸ್ಟ್ ಟೈಮ್ ಬರ್ತಿರೋದು ಬೈಕಲ್ಲಿ. 4 ವೀಲರಲ್ಲಿ ಬಂದಿದ್ದೀವಿ. ಒಂಥರ ಹೊಸ ಎಕ್ಸ್ಪೀರಿಯನ್ಸ್. ಇವರು ತುಂಬ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ ವಿಷಯ ಅಂದರೆ. ಹೈವೇಸಲ್ಲೇ ಟೈಮ್ ಕಳೆದೋಗ್ಬಿಡುತ್ತೆ. ಇಲ್ಲಿ ಬ್ಲಾಕ್ ಇದೆ. ಟೊಮೆಟೊ 10 ರೂಪಾಯಿ 3 kg ಟೊಮೆಟೊ ತಗೊಳ್ಳಿ. ಟೊಮೆಟೊ 10 kg 3 ರೂಪಾಯಿ, 10 ರೂಪಾಯಿ kg ಟೊಮೆಟೊ ತಗೊಳ್ಳಿ. ನೋಡ್ಕೊಂಡು ಹೋಗಿ ಗುಡಕ್ಕೆ ಬಾಲ್. ಇದೇ ರೋಡ್ ಸೇಫ್ಟಿ ಅಂತ ಹೇಳ್ತಿದ್ನಲ್ಲ, ಇದೆ. ಇಂಥ ಬೋಳಿ ಮಕ್ಕಳು ಫೋನಲ್ಲಿ ಮಾತಾಡ್ಕೊಂಡು, ಅದು ಹೈವೇಲಿ ಲೆಫ್ಟ್ ಮಿರರ್ ಇಲ್ಲ, ಹೆಲ್ಮೆಟ್ ಇಲ್ಲ, ಫೋನಲ್ಲಿ ಮಾತಾಡ್ತಿದ್ದಾನೆ, ಇಂಡಿಕೇಟ್ರ್ ಹಾಕಿಲ್ಲ, ಬಂದ ಅವನಷ್ಟಕ್ಕೆ ಲೆಫ್ಟಿಗೆ. ನಾನು ಸ್ಲೋ ಇದ್ದೆ, ಕಂಟ್ರೋಲ್ ಆಯಿತು. ಸ್ಪೀಡ್ ಇದ್ರೆ ಏನು ಹೇಳಿ ಪ್ರಯತ್ನ ಇಲ್ಲ. ಪುನಃ ಅದ್ರಲ್ಲಿ ದೌಲತ್ ತೋರಿಸ್ತಾರೆ ಬಡ್ಡಿ ಮಕ್ಕಳು. ಸುಮ್ಮನೆ ಬಂದಾಗ ಜಗಳ ಬೇಡ ಅಂತ. ಮಂಗಳೂರಾಗಿದೆ ಬೇರೆನೇ. ಮಂಗಳೂರಲ್ಲೇ ಅನ್ಸುತ್ತೆ ನನ್ನ ಲೆಕ್ಕದಲ್ಲಿ ಎಲ್ಲರೂ ಹೆಲ್ಮೆಟ್ ಹಾಕೊಂಡು ಹೋಗೋದು. ಇಲ್ಲಿ ಹೆಲ್ಮೆಟು ಇಲ್ಲ, ಟಿಪ್ಸು ಯಾರು ಕೇಳಲ್ಲ. ಮಂಗಳೂರಲ್ಲಿ ಎಲ್ಲರೂ ಡಬಲ್ ಹೆಲ್ಮೆಟ್, ಅದು ಸಿಂಗಲ್ ಅಲ್ಲ, ಡಬಲ್ ಗುರು. ಇಲ್ಲಲ್ಲ ಆರಾಮ್. ನಾನು ನೋಡಿದ್ರೆ ಯಾರು ಹೆಲ್ಮೆಟ್ ಆಗಲ್ಲ. ಇಲ್ಲಿ ಹೆಲ್ಮೆಟ್ ಹಾಕ್ದಾರೆ ನಾನು ನೋಡಲಿಲ್ಲ. ನೋಡಿ
ಒಂದೇ ಎರಡು ಹೆಲ್ಮೆಟ್ ಇಲ್ಲ ನೋಡಿ, ನೋ ಹೆಲ್ಮೆಟ್ ತೋರಿಸ್ತೀನಿ. ಇನ್ನೂ ತುಂಬ ಜನ ಇದ್ದಾರೆ ನೋಡಿ, ನಮ್ಮ ಸೈಡ್ ಅಲ್ಲ, ನೋ ಹೆಲ್ಮೆಟ್ ನೋಡಿ, ಇಲ್ಲೊಂದು ನೋ ಹೆಲ್ಮೆಟ್. ಎಸ್, ನೋ ಹೆಲ್ಮೆಟ್, ನೋ ಹೆಲ್ಮೆಟ್. ಎಲ್ಲ ನೋಡಿ, ನೋ ಹೆಲ್ಮೆಟ್, ಎಲ್ಲ ನೋ ಹೆಲ್ಮೆಟ್. ಹೆಲ್ಮೆಟ್ ಹಾಕಿದ್ರೆ ಭಾರಿ ಕಮ್ಮಿ ನಿಮ್ಗೆ ಸಿಗೋದು ಇಲ್ಲಿ ನೋಡಿ. 3 ಜನ ಅನ್ಕೊಳ, ಇಬ್ಬರಲ್ಲ 3. ಎಲ್ಲಿ ಹೆಲ್ಮೆಟ್ ಹಾಕಿದ್ದಾರೆ, ಎಲ್ಲಿ ನೋ ಹೆಲ್ಮೆಟ್, ನೋ ಹೆಲ್ಮೆಟ್. ಅಲ್ಲಿ ನೋಡಿ, ನೋ ಹೆಲ್ಮೆಟ್ ಟ್ರಿಪ್ಸ್. ಎಲ್ಲಿ ನೋಡಿ, ನೋ ಹೆಲ್ಮೆಟ್ ಡಬಲ್ಸ್. ಆಯ್ತಲ್ಲ, ಇಷ್ಟು ಗ್ಯಾಪಲ್ಲಿ ತೋರಿಸ್ತೇನೆ ನಿಮಗೆ ಹೆಲ್ಮೆಟ್ ಹಾಕಲ್ಲ ಅಂತ. ಎಲ್ಲ ನೋಡಿ, ನೋ ಹೆಲ್ಮೆಟ್ ಟ್ರಿಪ್ಸ್, ನೋ ಹೆಲ್ಮೆಟ್, ನೋ ಹೆಲ್ಮೆಟ್, ನೋ ಹೆಲ್ಮೆಟ್, ಹೆಲ್ಮೆಟ್, ನೋ ಹೆಲ್ಮೆಟ್, ನೋ ಹೆಲ್ಮೆಟ್. ಕರ್ನಾಟಕದಲ್ಲಿ ಎಲ್ಲೋದ್ರೂ ನಮಗೆ ಮ್ಯಾನೇಜಬಲ್ ಕನ್ನಡ ಭಾಷೆ. ಕನ್ನಡ ಭಾಷೆ ಆಮೇಲೆ ಎಲ್ಲಾದ್ರೂ ನಮ್ಮವ್ರೆ ಅನ್ನೋದು ಫೀಲಿಂಗು. ಇಲ್ಲಿ ಬಂದರೆ ಲ್ಯಾಂಗ್ವೇಜೇ ಚೇಂಜು. ಇವಾಗ ಹೆಂಗೆ ಮ್ಯಾನೇಜ್ ಮಾಡೋದು ಅಂತ ನೋಡಬೇಕು. ಆ್ಯಕ್ಚುಲಿ ಇಲ್ಲೆಲ್ಲ ಕೆಲವು ಕಡೆ ಎಲ್ಲ ಕನ್ನಡ ಮಾತಾಡ್ತಾರೆ, ಹಂಗೆ ಏನಿಲ್ಲ. ಬಟ್ ಆದರೂ ಸ್ವಲ್ಪ ಮ್ಯಾನೇಜಿಂಗ್ ಕಷ್ಟನೇ. ಮತ್ತು ನೋಡುವ ಏನಾಗುತ್ತೆ ಅಂತ. ಎಲ್ಲ ಹೊಸ ಹೊಸ ಎಕ್ಸ್ಪೀರಿಯೆನ್ಸ್, ಹೋಗ್ತಾ ಹೋಗ್ತಾ ಎಲ್ಲ ರೂಢಿ ಆಗುತ್ತೆ ಅಷ್ಟೇ. ಸ್ಟಾರ್ಟಿಂಗ್ಗೆ ಒಂದು ಕಷ್ಟ. ಶಿಟ್, ಸ್ಪೀಡ್ ಹೋಗ್ಲಿಕ್ಕೆ ಭಯ ಆಗುತ್ತೆ, ಕೈ ಕಾಲಲ್ಲಿ ನಡಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವೀಗ ಜಾಕೆಟೆಲ್ಲ ಹಾಕ್ಕೊಂಡಿದ್ದೀವಿ ಅಂತ ಆದರೂ ನಮ್ಮ ಹೆಂಡತಿದು ನೀ ಗಾರ್ಡಲ್ಲಿ ಏನಿಲ್ಲ. ಮತ್ತು ಅವಳು ಜಾಕೆಟಲ್ಲೂ ಲೆವೆಲ್ 1 ಇದಿರೋದು ಪ್ರೊಟೆಕ್ಟರ್ಸ್, ಲೆವೆಲ್ 2 ಇದ್ರೊಂದು ಧೈರ್ಯ ಆಗಿದೆ. ಸೆಟ್ ಆಗುತ್ತೆ, ಬಟ್ ಆಲ್ಮೋಸ್ಟ್ ಅವಾಯ್ಡ್ ಆಗುತ್ತೆ ಅಂತ ಭಯ 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 ಇದೆ.